ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೇಳಮ್ಮ ಗುಡ್ ಮಾರ್ನಿಂಗು. ಗುಡ್ ಮಾರ್ನಿಂಗ್. ಇವ್ರು ನಮ್ಮ ಅತ್ತೆ. ಅದು ತೋರಿಸ್ರೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತು. ಗೊತ್ತಾಗುತ್ತೆ. ಇವರು ನಮ್ಮ ಅತ್ತೆ ಮೊನ್ನೆ ಬಂದರು. ನೆನ್ನೆ ಎಲ್ಲ ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಮಾಡ್ಕೊಳ್ಳೇ ಇಲ್ಲ ವಿಡಿಯೋ. ಕೆಲಸ ಇತ್ತು ಅಂತ ಇವತ್ತು ಮಾಡ್ತಾಯಿದ್ವಿ. ಹಾಲು ತಂದ್ರಮ್ಮ? ನೋಡಿ, ಹಾಲು ಕಾಫಿ ಪುಡಿ. ಹಾಲು ಕಾಫಿ ಪುಡಿ ರೈಶು ಕುತ್ಕೊಂಡಿದ್ದಾಳೆ, ಕಾಫಿ ಮಾಡಬೇಕು. ನಮ್ಮ ಮನೆಯವ್ರು ಮಲ್ಕೊಂಡಿದ್ದಾರೆ. 4 ಗಂಟೆಗೆ ಎದ್ದೇಳ್ತೀನಿ ಅಂದರು. ಹಾಂ, ಎಷ್ಟು ಗಂಟೆಗೆ ಎದ್ರಮ್ಮ? ಹೌದಾ, ನಾನು ನೆಪ್ಸೋದಲ್ವಾ? ಹೌದಾ, ಎಷ್ಟು ರೌಂಡ್ ಹೊಡಿದ್ರಿ? ಹೌದು. ಕಣ್ಣು ಸರಿ ಹೋಯ್ತಾ? ನೋವು ಕಮ್ಮಿ ಆಗೈತಾ? ಡ್ರಾಪ್ಸ್ ಬಿಟ್ಕೊಂಡಿದ್ರಾ? ಅವ್ರದ್ದು 2 ಕಣ್ಣು ಆಪ್ರೇಷನ್ ಆಗಿದೆ. ಒಂದು 3 ತಿಂಗಳು ಎಲ್ಲೂ ಓಡಾಡಿರಲಿಲ್ಲ. ಇವಾಗ ಪರವಾಗಿಲ್ಲ. ಇದು ಇವನ ಎತ್ತಿ ಆ ಕಡೆ ಸೈಡಿಗೆ ಸರ್ಸ್ರಿ. ಫ್ಯಾನ್ ಇಲ್ಲಿದೆಯಲ್ಲ. ಏ ವಿಖ್ಯಾತ್, ಎತ್ತಿಟ್ಟು ಫೋನು. ಇದೇನು ಸಿಗೋದೇ ಇಲ್ಲ. ಏನು ಸರ್ ಇದು? ಅದ ಮಟನ್ ಸಾರು ಸಿಗ್ತೀನಿ. ಇದು ಅಲ್ಲ, ಕತ್ರಿ ಕೊಡು. ಕತ್ರಿ ಕತ್ರಿ ಎಲ್ಲೈತೆ? ನನ್ನ ಹತ್ರ ಐತೆ ಅನ್ಸುತ್ತೆ. ನಾಷ್ಟ ಏನ್ ಮಾಡೋದಮ್ಮ? ನೋ ಐಡಿಯಾ. ನೋ ಐಡಿಯಾ. ನೋ ಐಡಿಯಾ. ಬೆಳಿಗ್ಗೆ ಇದ್ರೆ ಸಾಕು ನಾಷ್ಟ, ರಾತ್ರಿ ಆದ್ರೆ ಸಾಕು ಸಾರು. ಏನ್ ಮಾಡೋದು? ಮಧ್ಯಾಹ್ನ ಏನೋ ತಿನ್ಕೋತೀವಿ. ಬೆಳಗ್ಗೆ ಇರತ್ತು. ಕಾಫಿ ರೆಡಿ ಆಗ್ತಿದೆ. ಒಂದು ಟೀ ಮಾಡ್ಕೋಬೇಕು. ಏಕೆ ಸಡನ್ ಆಗಿ? ಯಾಕೆ ಸಡನ್ ಆಗಿ ಟೀ ಕುಡಿಬೇಕು ಅನ್ಸೈತಲ್ಲ? ಏನೋ ಅವನಿಗೆ ಹೊಟ್ಟೆ ನೋವು ಅಂತ, ಅದಕ್ಕೆ ಒಂದು ಟೀ ಮಾಡ್ಕೊಡು ಅಂತ ಹಚ್ಚಿ. ಟೀ ಕುಡಿದ್ರೆ ಏನಾಗುತ್ತೆ ಹೊಟ್ಟೆ ನೋವಿಗೆ? ಡ್ರಾಪ್ಸ್ ಹಾಕೊಂಡಿದ್ಯಾ? ಡ್ರಾಪ್ಸ್ ಹಾಕೊಂಡ? ಸೆಕೆಂಡಾ? ಉಪ್ಪಂದ? ನಾಷ್ಟ ಏನು ಮಾಡಬೇಕು ಫಸ್ಟು? ನಾಷ್ಟ ಏನು ಮಾಡ್ತೀಯ ಗೊತ್ತಿಲ್ಲ. ಟೊಮೊಟೊ ಬಾತ್ ಮಸಾಲೆ ಐಟಮ್ ಬೇಡ ಅನ್ಸ್ತದೆ. ಮಸಾಲೆ ಹಾಕ್ದೇನೆ ಮಾಡು. ಉಪ್ಪಿಟ್ಟು ಮಾಡಬೇಡ. ಉಪ್ಪಿಟ್ಟು ಮಾಡಬೇಡ ಅಂದ್ರೆ ಭಾನುವಾರ ಅದೇ ಬೇಕು. ಬೇಡ, ನಂಗೆ ಗೊತ್ತು ನಿಂಗೆ ಅದೇ ಇರುತ್ತೆ ಅಂತ ಮೈಂಡಲ್ಲಿ. ಬೇಡ, ಉಪ್ಪಿಟ್ಟು ಮಾಡಬೇಡ. ಮೊನ್ನೆದೆಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕಿಲ್ಲ ಅಲ್ವಾ? ಟೈಮ್ ಸಿಗ್ಲಿಲ್ಲ. ಊರಿಗೆ ಹೋದ್ವಲ್ಲ ನಾವು. ಅಂತೇನು ಅಂತಕ್ಕೆ ಎದ್ರಳ ಮೇಲಲ್ಲ. ಏನೋ ಯಾಕ್ರಿ ರೆಡಿ ಆದ್ಯಾ ಕೆಲಸಕ್ಕೆ? ನಾಲ್ಕು ಮುದ್ದೆ ಮಾಡಿದ್ವಿ. ಕಬಾಬು ಮುದ್ದೆ
ಆಗ್ತೈತೆ. ಪಿಜ್ಜಲ್ ಎತ್ತಿಟ್ಟಿದ್ನಲ್ಲ ಗಟ್ಟಿ ಆಗ್ತದೆ, ರೈಸ್ ಥರ ಆಗ್ತೈತೆ ಅದಕ್ಕೆ. ನಿಮ್ಮ ಮುಖ ನೋಡು ನೀ ಅಂತ ಈಗ ಎಲ್ಲ ಆಯ್ತು. ಹಿಂಗೆ. ಅನ್ನ ಆಯ್ತಾ? ಅಮ್ಮ ಬರೀ ನೀವು ನಾಶ ಮಾಡ್ಕೊಂಬಿಡ್ರಿ. ನಿನಗೂ ಮುದ್ದೆ ಮಾಡೈತೆ ಅಜ್ಜಿ. ನಮ್ಮ ಅಣ್ಣನ ಬೇರೆ ಬೇಕು, ನಮ್ಮ ಅಣ್ಣನ್ಗೆ ಏನು ನಾಷ್ಟ ಮಾಡೋದು, ಈಗ ಬಂದು ನಾಷ್ಟ ಅಂತಂದೀಗ. ನಿಮ್ಮ ಅಣ್ಣ ಏನು ಮಾಡ್ರು ಬೇಡ ಅಂತಾನೆ. ಅದೇಂತಕ್ಕೆ? ಒಂದೊಂದು ಮೊಟ್ಟೆ ಇತ್ತಲ್ಲ ಒಂದು ಅಪ್ಪನಿಗೆ ಹಂಗೆ ಇರ್ಲಿ ಬಿಡು. ಬೇಯಲ್ಲ ಅದು ನಮ್ಮ ಸರಿ. ಸಾಕು ಸಾಕು. ಸಾಕಾ? ಪೆಪ್ಪರ್ ಹಾಕು. ಕಬಾಬ್ ಆಗ್ತಿದೆ. ಪೆಪ್ಪರ್ಲ ಏನು ಗೊತ್ತಲ್ಲ, ಖಾರ ಪುಡಿ. ಖಾರ ಪುಡಿ ಸ್ವಲ್ಪ ಹಂಗೆ ಮೇಲೆ ಕೈಯಲ್ಲಿ ಉದುರಿಸ್ಬಿಡ್ತಾನೆ. ನೀನು ಕೈ ಬಗ್ಸು, ಅದೇ ಅಷ್ಟು ಮೇಲೆ ಕೊಟ್ಟಿಯಾ? ಹಂಗೇನೆ ಸಾಕು. ಎಲ್ಲೈತೆ ಪೆಪ್ಪರ್ ಎತ್ಕೋ. ಇದು ಯಾಕೋ ಬೇಕು ಬಿಡು, ಕುಂಕುಮ ಆಯ್ತು ಏನದು ಮಟನ್ ಚಿಕನ್ ಮಸ್ತ್ ಐತ್ರಿ. ಇವತ್ತೇನು ನಾವು ನೀರು ತೆಗಿತೇವೆ, ಇದು 100-200 ವರ್ಷ ಹಿಂದೆ ಹಿಂಗಿರೋದು ಇದು ಇದೇ ತರ ಇರಲ್ಲ. ಈಗ ನೀಟಾಗಿ ಮಳೆ ಬಂದ ತಕ್ಷಣ ತೆಗಿಬೇಕಪ್ಪ. ತೆಗಿಬೋದು. ಏನೆಣ್ಣೆ? ಏನ ಹಳ್ಳೆಣ್ಣೆ? ಬಟ್ಲು ಅಲ್ಲೆಲ್ಲ ಇರ್ಬೇಕು ನೋಡು. ಇಲ್ಲೇ ಇತ್ತಲ್ಲ ಅವ್ರು ಪ್ರೇಕ್ಷ ತಲೆ ಸ್ನಾನ ಮಾಡ್ತಾರ, ಪ್ರೇಕ್ಷಕ ಎಲ್ಲ ಹಾಕ್ಸ್ಕೊತೀಯ. ಸುಮ್ಮನೆ ಹೋಗಲೇ. ಆಯ್ತು ಅಲ್ಲೇ ಇತ್ತು ನೋಡು, ಅಲ್ಲೇ ಇಲ್ಲೇ ಇತ್ತು. ತಗೋ ಇಲ್ಲಿಯೇ ಇದೇಂತ್ರಿ ಹೆಣ್ಣಮ್ಮ? ಹಳ್ಳೆಣ್ಣೆ. ಇದೆಯಾ? ಅದು ಏನು ಯುಗಾದಿ ಟೈಮಲ್ಲಿ ಬಿಟ್ಟಿರೋದು ನಾಟಿ. ಯಾವ ಇಷ್ಟೊಂದು ಪಾತ್ರೆ ಐತಿ? ಇದೆ ಇದೆ ಇದು ಸಾಸಿವೆ ಎಣ್ಣೆ ಇದು. ಯಾಕೆ ನನ್ನ ಕಾಲು ಮುಟ್ಟಿದ್ಯಾ? ಇದೆಲ್ಲ ಇದು ಅದೇ ಅದು ಬಿಟ್ಟು ಇದಾ ಇದು ಮಗಳು ಕೈಯಲ್ಲಿ ಎಣ್ಣೆ ಹಾಕ್ಸ್ಕೊಟ್ಟಿದ್ಯಾ? ಅವಳು ಸ್ನಾನ ಮಾಡಬೇಕು, ಪ್ರೇಕ್ಷಾ ಓದ್ಕೋಬೇಕು. ಅವಳನ್ನ ಬಿಟ್ರೆ ಈಗ ಸಾಕು. ಏನು ಮುಗಿಸ್ತೀನಿ? ಅಜ್ಜಿ ಏನು ಬಟ್ಟೆ ಒಣಗಾಕ್ಬೇಕು ಚಿನ್ನಿದ್ದು ವಾಷಿಂಗ್ ಮಿಷಿನ್? ಅಜ್ಜಿ ಫೋನ್ ಹಾಕಿದ್ದೆ ಯಾರಮ್ಮ? ಭಾರತಿ. ಎಲ್ಲೋದ ಅವನು ವಿಖ್ಯಾತ? ವಿಖ್ಯಾತ ಎಲ್ಲೋದ? ಎರಡು ವಾರ ಆಯ್ತು, ಹೋದ್ವು ಇವತ್ತಿಗೆ 8 ದಿವಸ ಆಯ್ತು. ಅದು ಓಪನ್ ಆದರೆ ಕ್ಯಾಪ್ ಓಪನ್ ಆದರೆ ಗಾಳಿ ಬರುತ್ತೆ. ಫಂಗಸ್ ಥರ ಇತ್ತು. ಜ್ಯೂಸ್ ಒಳಗಡೆ ಮೈಕ್ರೋಸ್ಕೋಪ್ ಇದ್ರೆ ಸ್ಕ್ಯಾನ್ ಮಾಡ್ಬಿಟ್ಟಿದೆ. ಬೇಕಾ? ಕೊಡಿಲಿ. ಹಾಂ, ನಮಗೊಂದು ಲೈಕ್ ಕೊಡಿ ಹೇಳು. ಹಾಂ ಹಾಂ, ಅವನೇನು ರೇಗಿಸ್ತಾನೆ ನೋಡಿ. ಹಲೋ ನನ್ನ ಕುಟುಂಬದವರೇ ರೇಗಿಸ್ತಾರೆ. ಹ್ಞೂ ನೋಡು, ಹೊಟ್ಟೆ ನೋಡಿ ಎಲ್ಲಿ ತಂದಿಟ್ಟವ್ರು, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಂತಾನೆ. ಹೊಡೆದೋಗುತ್ತೆ ಅಂದಿದೆಯಲ್ಲ, ಚೆಕ್ ಮಾಡಿದ್ನೇನೋ ಅವನು.
ಹೊಡೆದಾಗೈತೆ ಇಲ್ವಾ ಅಂತ ಚೆಕ್ ಮಾಡೋನೆ. ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಅನ್ನ ಐತೆ. ಅಜ್ಜಿಗೆ ಎಗ್ ಬಿರಿಯಾನಿ ಬೇಕಂತೆ. ನನಗೂ ಬೇಕು. ನಿಂಗೂ ಬೇಕಾ? ನನಗೆ ಅದೇನೋ ಎಗ್ ಬಿರಿಯಾನಿ ಅಂದರೆ ಇಷ್ಟ ಆಗಲ್ಲ. ಇಷ್ಟ ಆಗತ್ತೆ ನನಗೆ. ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ಇದು ಯಾವ್ದು ಇಷ್ಟನೇ ಆಗಲ್ಲ. ಅದೇನೋ ಗೊತ್ತಿಲ್ಲ, ಇಷ್ಟನೇ ಆಗಲ್ಲ. ಅಪ್ಪ ನಿನಗೆ ಇಷ್ಟ ಅಲ್ವಾ ಅಪ್ಪ? ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಷ್ಟ ತಾನೆ? ಏಕೆ ಫ್ಯಾನ್ ಗುಡಿ ಬರೀ ಇದೇ ತಿಟ್ಟೆಗಳು ಮಾಡಿ ನಿಮ್ಮ ಮನೆಯಲ್ಲಿದ್ದು. ಇಕ್ಕಿ ಬಾಲ್ ಅಂತ ಇದು ಚೆನ್ನಾಗಿದೆ ಬಾಲು. ಒಂದು ಬಾಲು 80 ರೂಪಾಯಿ. ನೀರು ಸಿಗಿತ್ತಮ್ಮ ಅಲ್ಲಿ ಮಾಡು ಅಜ್ಜಿ. ಹಂಗೆ ಹೋಗೋದು ಬರೋದು ಮಕ್ಕಳು ಎಲ್ಲಿ ಅಜ್ಜಿ? ಅಯ್ಯೋ ಬಾಲ್ ಯಾಕೆ ಹಚ್ಚಿದೆ? If you want ಅಮ್ಮ 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 ಯಾರು? ಹಾಸ್ಟೆಲ್ ಓದಲು ಕಷ್ಟಪಡ್ಬೇಕು ಅಂತ. ಹಾಸ್ಟೆಲ್ ಓದೋ ಮಕ್ಕಳುಗಳು B.Com ಇದು ಮಾಡ್ತಾರೆ. ಅವಾಗ ಬದಲೋತಿಗೆ ಹೋಯ್ತು. ಅವಾಗ ಅವ್ರು ತೆಂಗಿನಿದ್ವಿ, ಆ ತೆಂಗಿನ ತೆಂಗಿ ಅವಳು ಓದ್ಕೊಂಡು ಕೂತ್ಕೊಂಡ್ರೆ ಲೈಟ್ ಹಾಕೋರಂತೆ, ಇವ್ರು ಓದ್ಕೊಂಡು ಕೂತ್ಕೊಂಡ್ರೆ ಲೈಟ್ ಹಾಕ್ಕೊಡೋರಂತೆ. ಏನೋ ಅವಾಗ ಇವ್ರು ಕೇಳಕ್ಕಾಯ್ತಲ್ಲ, ಬೀದಿ ಇಟ್ಟಿತ್ತಲ್ಲ, ಅದು ಹೋಯ್ತು ಕೂತ್ಕೊಂಡು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಅವರು ಏನೋ ಅವ್ರ ಅಣ್ಣ ಅಜ್ಜಿ ಅಲ್ಲ ಒಂಚೂರು ಮೆಂತ್ಯ ಸೊಪ್ಪು ಒಂಚೂರು ಹಾಕ್ತೀವಿ ಒಗ್ಗರಣೆಗೆ. ಮಾಡೋಕ್ಕಾಗಲ್ಲ. ಕ್ಯಾತ್ ಮೊಟ್ಟೆ ಬಿಡಿಸ್ತಿದ್ದೀನೋ? ಅಮ್ಮನಿಗೆ ಹೆಲ್ಪ್ ಮಾಡ್ಕೊಡ್ತಿದ್ಯಾ ಒಟ್ಟಿನಲ್ಲಿ? ಹಾಂ, ಟಿವಿ ಯಾಕೆ ಆನ್ ಮಾಡಿಲ್ಲ ಇವತ್ತು? ಇವತ್ತು ಯಾರಿಗೂ ನೋಡೋಕೆ ಇಂಟ್ರೆಸ್ಟ್ ಇಲ್ಲ. ವಿಖ್ಯಾತನ ಒಂದು ತಲೆಯಲ್ಲಿ ಹಾಸ್ಟ್ಲಿಗೆ ಹಾಕಬೇಕು, ಯಾವ ಹಾಸ್ಟ್ಲಿಗೆ ಹಾಕಬೇಕು ಅಂತ, ಯಾವ ಹಾಸ್ಟ್ಲಿಗೆ ಹಾಕಬೇಕು, ಏನು ಮಾಡಬೇಕು ಅಂತ ಒಂದೇ ತಲೆ ತುಂಬ್ಕೊಂಬಿಟ್ಟಿದ್ದೀವಿ. ಸ್ಕೂಲು ಸ್ಟಾರ್ಟ್ ಆಯಿತು ನಾಳೆಯಿಂದ. ಇವನಿನ್ನೂ ಹಾಸ್ಟ್ಲಿಗೂ ಹಾಕಿಲ್ಲ. ಇದು ಎಗ್ ಬಿರಿಯಾನಿ ರೆಡಿ ಆಯ್ತಾಗ್ಲೇ? ಎಷ್ಟೊತ್ತಾಯ್ತಮ್ಮ ಹಾಕಿ ಮೋಟ್ರು? ಸುಮ್ಮನೆ ಹೋಗು, ತರಲೇ ಆಡ್ಬೇಡ. ಅಲ್ಲ ಯಾವ ನೀರು ಏನೋ ಆಮೇಲೆ ಹೇಳೋಕ್ಕಾಗಲ್ಲ ಅದಕ್ಕೆ. ಇದು ಅನ್ನೋಣ ಆಚೆ ಬರಬೇಕು. ಫುಲ್ಲು ಮಳೆ ಆಚೆ. ಯಾಕಮ್ಮ ಹಿಂಗೆ ಸುತ್ತೈತಿದು? ಕರೆಂಟ್ ಹೋಗುತ್ತೆ. ನೀವು ನೋಡಿ ಎಂತ ನೋಡಿ ಅವನು ಕರೆಂಟ್ ಹೋಗ್ಲಿ 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 ಅಂತ. ಆಗೋಯ್ತಾ ಮೊಸರು ರುಚಿ ಅಷ್ಟೇನಾ? ನೀವೇ ತಾನೇ ತಿನ್ನೋದು, ನಿಮ್ಮ ಗೊತ್ತು. ಅದಕ್ಕೆ ಹೇಳ್ತಾ ಇರೋದು. ಚೆನ್ನಾಗಿರಲ್ಲ ಅದು. ಮೊಸರು ಚೆನ್ನಾಗಿರಲ್ವಾ? ಅಮೃತ ಇದು. ಮೊಸರು, ಮಜ್ಜಿಗೆ, ಹಾಲು, ತುಪ್ಪ ಎಲ್ಲ ಅಮೃತ. ನಾನು ತುಪ್ಪ ಹಾಲು ತಿಂತೀನಲ್ಲ, ಮೊಸರು ಬೇಡ ನನಗೆ. ಅಮೃತಕ್ಕಿಂತ ಸಮಾನ. ನಂಗೆ ಇಷ್ಟ ಇಲ್ಲ. ಅಮ್ಮ ಅಮ್ಮ ಹಿಂದೆ ನಿನ್ನ ಬಟ್ಟೆಲಿ ಏನು ಮಾಡೋರು ನೋಡೋರು?
ಅಮ್ಮ ಇಲ್ಲಿ ನಿಮ್ಮ ಅಪ್ಪನೇ ಇವನು ಅಪ್ಪ ನೀನಾ ತಗೋ. ಏನು 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 ಬಿಡು ನಾ ತಿನ್ನಲ್ಲ ತಿನ್ನಲ್ಲ ಬೇಡ. ಕೂದಲಿಂದ ಹೆಂಗೆ ಬಂದು ತೆಗಿದೆ ಫಸ್ಟೇ ಸಿಗಿಸ್ಬಿಟ್ಟಿದ್ಯಾ ನೀನು ಹೆಂಗಾಗಿದೆ ಎಗ್ ಬಿರಿಯಾನಿ ಸೂಪರ್. ಟೇಸ್ಟ್ ನೋಡಿದ್ರೆ ಆಗ್ಲೇ ಹೆಂಗೈತ್ರಿ ಮೊಸರು ಬಜ್ಜಿ ಹಾಕೊಡ್ರಿ ವಿಕ್ಯಾತ್ ಹೆಂಗಾಗೈತೆ ಚಿನ್ನ ನೀನು ಸೂಪರ್ ಹೇಳ್ಬಿಡು ನಿಂದೊಂದು ಬಾಕಿ ಮಸ್ತ್ ಆಯ್ತು ನಮ್ದೇ ಡಿಫ್ರೆಂಟ್. ಸರಿ ಬಾಯ್ ಹೇಳ್ಬಿಡು ಬಾಯ್ ಬಾಯ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ.